ನಮಸ್ಕಾರ ವೀಕ್ಷಕರೇ, ನಾವೆಲ್ಲರೂ ಆತ್ಮೀಕತೆಯಲ್ಲಿ ಬಲವಾಗಿ ಕಾಲೂರಿ ನೆಲೆಯನ್ನು ಕಂಡುಕೊಳ್ಳಲು ಹಾಗೂ ಸರಿಯಾದ ದಿಕ್ಕಿನಲ್ಲಿ ಮುನ್ನಡೆಯಲು ಸತ್ಯವೇದವು ನಮಗೆ ಸಹಾಯಕವಾಗಿದೆ. ವೀಕ್ಷಕರೇ, ನಿಮ್ಮ ಸತ್ಯವೇದವನ್ನು ತೆಗೆದುಕೊಂಡು ನಮ್ಮೊಡನೆ ಓದಿರಿ ಹಾಗೂ ತಿಳಿದುಕೊಳ್ಳಿರಿ. ಆತ್ಮೀಕ ಬಲವನ್ನು ನಮ್ಮ ದಿನದ ಮನ್ನಾ ಕಾರ್ಯಕ್ರಮದಿಂದ ಹೆಚ್ಚಿಸಿಕೊಳ್ಳಿರಿ. ಆದಿಕಾಂಡ ಅಧ್ಯಾಯ 10. ನೋಹನ ಮಕ್ಕಳಾದ ಶೇಮ್, ಹಾಮ್, ಯೆಫೆತರ ವಂಶದವರ ಚರಿತ್ರೆಯು. ಜಲಪ್ರಳಯವಾದ ಮೇಲೆ ಅವರಿಗೆ ಮಕ್ಕಳು ಹುಟ್ಟಿದರು. ಯೆಫೆತನ ಸಂತಾನದವರು ಯಾರೆಂದರೆ ಗೋಮೆರ್, ಮಾಗೋಗ್, ಮಾದೈ, ಯಾವಾನ್, ತೂಬಾಲ್, ಮೆಷೆಕ್, ತೀರಾಸ್ ಎಂಬವರೇ. ಗೋಮೆರನ ಸಂತಾನದವರು ಅಷ್ಕೆನಸ್, ರೀಫತ್, ತೋಗರ್ಮ ಎಂಬವರು. ಯಾವಾನನ ಸಂತಾನದವರು ಎಲೀಷಾ, ತಾರ್ಷೀಷ್, ಕಿತ್ತೀಮ್, ದೋದಾ ಎಂಬ ಸ್ಥಳಗಳವರು. ಇವರು ಸಮುದ್ರದ ರೇವುಗಳಲ್ಲಿ ಹರಡಿಕೊಂಡರು. ದೇಶ, ಭಾಷಾ, ಕುಲ, ಜನಾಂಗಗಳ ಪ್ರಕಾರ ಇವರೇ ಯೆಫೆತನ ವಂಶದವರು. ಹಾಮನ ಸಂತಾನದವರು ಯಾರೆಂದರೆ ಕೂಷ್, ಮಿಚ್ರಯಿತ್, ಪೂತ್, ಕಾನಾನ್ ಎಂಬವರೇ. ಕೂಷನ ಸಂತಾನದವರು ಸೆಬಾ, ಹವೀಲ, ಸಪ್ತ, ರಗ್ಮ, ಸಪ್ತಕ ಎಂಬ ಜನಾಂಗಗಳು. ರಗ್ಮ ಸಂತಾನದವರು ಶೆಬಾ, ದೆದಾನ್ ಎಂಬ ಜನಾಂಗಗಳು. ಕೂಷನು ನಿಮ್ರೋದನನ್ನು ಪಡೆದನು. ಅವನು ಪರಾಕ್ರಮದಿಂದ ಮೊದಲನೆಯ ಭೂರಾಜನಾದನು. ಅವನು ಅತಿ ಸಾಹಸಿಯಾದ ಬೇಟೆಗಾರನು. ನಿಮ್ರೋದನಂತೆ ಅತಿ ಸಾಹಸಿಯಾದ ಬೇಟೆಗಾರನೆಂದು ಈಗಲೂ ಹೇಳುವುದುಂಟಲ್ಲ. ಶಿನಾರ್ ದೇಶದಲ್ಲಿರುವ ಬಾಬೆಲ್, ಯೆರೆಕ್, ಅಕ್ಕದ್, ಕಲ್ನೇ ಎಂಬ ಪಟ್ಟಣಗಳೇ ಅವನ ರಾಜ್ಯದ ಮೂಲ ಪಟ್ಟಣಗಳು. ಅವನು ಆ ದೇಶದಿಂದ ಹೊರಟು ಅಶ್ಶೂರ್ ದೇಶಕ್ಕೆ ಬಂದು ನಿನೆವೆ, ರೆಹೋಬೋತೀರ್, ಕೆಲಹ ಎಂಬ ಪಟ್ಟಣಗಳನ್ನು, ನಿನೆವೆಗೂ ಕೆಲಹಕ್ಕೂ ನಡುವೆ ಇರುವ ರೆಸೆನ್ ಪಟ್ಟಣವನ್ನು ಕಟ್ಟಿಸಿದನು. ಇವೆಲ್ಲ ಒಟ್ಟಾಗಿ ಮಹಾಪಟ್ಟಣವೆಂದು ಪ್ರಸಿದ್ಧವಾಗಿದೆ. ಮಿಚ್ರಯಿಮ್ಯರಿಂದ ಲೂದ್ಯರು, ಅನಾಮ್ಯರು, ಲೇಹಾಬ್ಯರು, ನಪ್ತುಹಿಯರು, ಪತ್ರುಸ್ಯರು, ಕಸ್ಲುಹಿಯರು, ಕಪ್ತೋರಿಯರು ಹುಟ್ಟಿದರು. ಕಸ್ಲುಹಿಯರ ಬಳಿಯಿಂದ ಫಿಲಿಸ್ಟಿಯರು ಹೊರಟು ಬಂದರು. ಕಾನಾನ್ ವಂಶದಲ್ಲಿ ಮೊದಲು ಹುಟ್ಟಿದವನು ಸೀದೋನ್. ಆಮೇಲೆ ಹೇತ್ ಹುಟ್ಟಿದನು. ಇದಲ್ಲದೆ ಎಬೂಸಿಯರು, ಅಮೋರಿಯರು, ಗಿರ್ಗಾಷಿಯರು, ಹಿವ್ವಿಯರು, ಅರ್ಕೀಯರು, ಸೀನಿಯರು, ಅರ್ವಾದಿಯರು, ಚೆಮಾರಿಯರು, ಹಮಾತಿಯರು ಕಾನಾನನಿಂದ ಹುಟ್ಟಿದರು. ಕಾಲಕ್ರಮದಿಂದ ಈ ಕಾನಾನ್ ಕುಲಗಳವರು ಹರಡಿಕೊಂಡರು. ಕಾನಾನ್ಯರ ಸೀಮೆಯು ಸೀದೋನ್ ಪಟ್ಟಣದಿಂದ ಗೆರಾರಿಗೆ ಹೋಗುವ ದಾರಿಯಲ್ಲಿರುವ ಗಾಜಾ ಪಟ್ಟಣದವರೆಗೂ ಮತ್ತು ಸೋದೋಮ್, ಗೊಮೋರ, ಅದ್ಮಾ, ಚೆಬೋಯಿಮ್ ಎಂಬ ಪಟ್ಟಣಗಳಿಗೆ ಹೋಗುವ ದಾರಿಯಲ್ಲಿರುವ ಲೆಷಾ ಊರಿನವರೆಗೂ ಇತ್ತು. ಕುಲ, ಭಾಷಾ, ದೇಶ, ಜನಾಂಗಗಳ ಪ್ರಕಾರ ಇವರೇ ಹಾಮನ ವಂಶದವರು. ಇಬ್ರಿಯರೆಲ್ಲರಿಗೆ ಮೂಲಪುರುಷನೂ ಯೆಫೆತನ ಅಣ್ಣನೂ ಆಗಿದ್ದ ಶೇಮನಿಗೆ ಸಹ ಸಂತಾನವಾಯಿತು. ಶೇಮನ ಸಂತಾನದವರು ಏಲಾಮ್, ಅಶ್ಶೂರ್, ಅರ್ಪಕ್ಷದ್, ಲೂದ್, ಆರಾಮ್ ಎಂಬವರೇ. ಆರಾಮ್ ಸಂತಾನದವರು ಊಸ್, ಹೂಲ್, ಗೆತೆರ್, ಮಷ್ ಎಂಬವರೇ. ಅರ್ಪಕ್ಷದನಿಂದ ಶೆಲಹನು, ಶೆಲಹನಿಂದ ಎಬರನು ಹುಟ್ಟಿದರು. ಎಬರನಿಗೆ 2 ಮಕ್ಕಳು ಹುಟ್ಟಿದರು. ಒಬ್ಬನಿಗೆ ಪೆಲೆಗೆಂಬ ಹೆಸರು. ಅವನ ಕಾಲದಲ್ಲಿ ಭೂಮಿಯ ಜನಗಳು ವಿಂಗಡವಾದವು. ಅವನ ತಮ್ಮನ ಹೆಸರು ಯೊಕ್ತಾನ್. ಯೊಕ್ತಾನನ ಸಂತಾನದವರು ಅಲ್ಮೋದಾದ್, ಶೆಲೆಪ್, ಹಚರ್ಮಾವೆತ್, ಯೆರಹ, ಹದೋರಾಮ್, ಊಜಾಲ್, ದಿಕ್ಲಾ, ಓಬಾಲ್, ಅಬೀಮಯೇಲ್, ಶೇಬಾ, ಓಫೀರ್, ಹವೀಲ, ಯೋಬಾಬ್ ಎಂಬ ಸ್ಥಳಗಳವರು. ಈ ಕುಲಗಳೆಲ್ಲ
ಯೊಕ್ತಾನನಿಂದ ಹುಟ್ಟಿದವು. ಇವರ ನಿವಾಸವು ಮೇಷಾ ಸೀಮೆ ಮೊದಲುಗೊಂಡು ಮೂಡಲಲ್ಲಿರುವ ಸೆಫಾರ್ ಎಂಬ ಬೆಟ್ಟದವರೆಗೂ ಇತ್ತು. ಕುಲಭಾಷಾ ಜನಾಂಗಗಳ ಪ್ರಕಾರ ಇವರೇ ಶೇಮನ ವಂಶದವರು. ಸಂತತಿ ಜನಾಂಗಗಳ ಪ್ರಕಾರ ಇವರೇ ನೋಹನ ವಂಶದವರು. ಜಲಪ್ರಳಯವಾದ ನಂತರ ಭೂಮಿಯ ಮೇಲೆ ಹರಡಿಕೊಂಡ ಜನಾಂಗಗಳವರು ಇವರೇ. ದೇವರು ಪ್ರೀತಿಸುವ ಬಿಗ್ ಜೆ ಟಿವಿ ವೀಕ್ಷಕರಿಗೆ ಸ್ವಾಗತ ಬಯಸ್ತೇವೆ. ಇಂದಿನ ಅಧ್ಯಯನ ಆದಿಕಾಂಡ 10, ಜೆನಿಸಿಸ್ ಚಾಪ್ಟರ್ 10. ಆದಿಕಾಂಡ 10ನೇ ಅಧ್ಯಾಯದಿಂದ ನಾವು ದೇವರ ವಾಕ್ಯವನ್ನು ಇರುವಂಥ 32 ವಚನಗಳಲ್ಲಿ ಹೆಚ್ಚಿನ ಅಂಶ ನಾವು ಮುಂದಿನ 19 ನಿಮಿಷಗಳು ಧ್ಯಾನ ಮಾಡಲಿಕ್ಕಿದ್ದೇವೆ. ನಿಮಗೆ ಸ್ವಾಗತ. ಮತ್ತು 9ನೇ ಅಧ್ಯಾಯದಲ್ಲಿ ಯಾವ ರೀತಿಯಾಗಿ ನೋಹನ ಜೀವನದಲ್ಲಿ ಅಥವಾ ಕುಟುಂಬದಲ್ಲಿ ನಡೆದಂಥ ಒಂದು ಘಟನೆಯೊಂದಿಗೆ ಮುಗಿದದ್ದನ್ನು ನಾವು ಅಧ್ಯಯನ ಮಾಡಿಕೊಂಡೆವು. ಅಲ್ಲಿ ಒಬ್ಬನಿಗೆ, ಅಂದರೆ ಹಾಮನಿಗೆ ತಂದೆಯ ಶಾಪ ಸಿಕ್ಕಿತು. ಭೂಲೋಕದಲ್ಲಿ ಪ್ರಥಮವಾಗಿ ತಂದೆಯ ಶಾಪವನ್ನು ಹೊಂದಿದ ವ್ಯಕ್ತಿ ಹಾಮನು. ಈ ಹಾಮನು ಕಾನಾನ್ಯರ ಮೂಲ ಪಿತೃನು ಮತ್ತು ಕಾನಾನ್ಯರು ಶಾಪ ಹೊಂದೋದಕ್ಕೆ ಕಾರಣ ಈ ಮೂಲನಾದ ಹಾಮನು ತನ್ನ ತಂದೆಯ ಸ್ಥಿತಿಯನ್ನು ಮರೆಮಾಡದೆ ಗೌರವಿಸದೆ ಬಹಿರಂಗಪಡಿಸಿತು. ಅದನ್ನು ಆತ್ಮಿಕವಾದ ನಮ್ಮ ಅನ್ವಯ ಏನಂದರೆ, ಬೇರೆಯವರ ವಿಷಯವಾಗಿ ಬೇರೆಯವರ ತಪ್ಪು ದೋಷಗಳು ಇದ್ದಾಗ್ಯೂ, ಹೌದು ನೋಹನು ಮಾಡಿದ್ದು ಒಂದು ರೀತಿಯಿಂದ ತಪ್ಪು. ಭಕ್ತಿವಂತನಾಗಿದ್ದ, ಇಡೀ ಭೂಲೋಕದಲ್ಲಿಯೇ ಭಕ್ತಿವಂತನಾಗಿದ್ದ. ಆದಿಕಾಂಡ 6, 8, 9ನೇ ವಚನ ಪ್ರಕಾರವಾಗಿ ನೋಹನು ನೀತಿವಂತನಾಗಿದ್ದನು, ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನಾಗಿದ್ದನು ಮತ್ತು ದೇವರೊಂದಿಗೆ ಅನ್ಯೋನ್ಯವಾಗಿ ನಡ್ಕೊಂಡನು. ಇಡೀ ಲೋಕಕ್ಕೆ ಇನ್ನೊಂದು ರೀತಿಯಿಂದ ಅತ್ಯಂತ ಭಕ್ತಿವಂತನಾದ ವ್ಯಕ್ತಿ ನೋಹ. ಆದಿಕಾಂಡ 6, 8, 9. ಹಾಗಿದ್ದರೂ ಕೂಡ ಅವನು ಕೂಡ ಮನುಷ್ಯನೇ ಆಗಿದ್ದರಿಂದ ಬಹುಶಃ ಅಮಲೇರುವಷ್ಟು ಕುಡಿಬಾರ್ದಾಗಿತ್ತೇನೋ ಕುಡಿದು ಆತನು ಬೆತ್ತಲೆಯಾಗಿ ಬಿದ್ದುಕೊಂಡಿದ್ದನು. ಅಂಥ ಪರಿಸ್ಥಿತಿಯಲ್ಲಿ ಮಗನು ಹಾಮನು ಹೋಗಿ ತಂದೆಯ ಬೆತ್ತಲೆಯನ್ನು ಮರೆ ಮಾಡುವುದಕ್ಕೆ ಬದಲು ಬಹಿರಂಗಪಡಿಸಿದ್ದರಿಂದ ನೋಹನು ಎದ್ದು ಅವನಿಗೆ ಶಾಪವನ್ನು ಕೊಡ್ತಾನೆ. ತಂದೆಯಿಂದ ಶಾಪವನ್ನು ಪಡೆದ ಪ್ರಥಮ ಮಗನು, ಪುತ್ರನು ಹಾಮನು. ಆದರೆ ತಂದೆಯಿಂದ ಆಶೀರ್ವಾದವನ್ನು ಪಡೆದಂಥ ಪ್ರಥಮ ಮಕ್ಕಳು ಶೇಮ್ ಮತ್ತು ಯಫೆತ್. ಈ ಚರಿತ್ರೆಯ ವಿಷಯಕ್ಕೆ ಬಂದಾಗ ಕೆಲವು ಸರಿ ನಮಗೆ ಅನಿಸ್ಬೋದು, ಬರೇ ಹೆಸರುಗಳು ಇರ್ತದಲ್ಲ, ಹಾಗಿರುವಾಗ ಅದರಿಂದ ನಾವು ಕಲಿಯುವಂಥದ್ದು ಏನಿದೆ ಎಂಬುದಾಗಿ ಕೆಲವರಿಗೆ ಬೋರ್ ಆಗ್ಬೋದು. ಯಫೆತ್ ಅಂತ ಹೇಳಿದೆ, ಗೋಮೆರ್ ಅಂತಿದೆ, ಮಾಗೋಗ್, ಮಾದಾಯ್, ಯಾವಾನ್, ತೂಬಲ್, ಮೆಷೆಕ್, ತೀರಾಸ್, ಈ ರೀತಿಯಾಗಿ ಬರೀ ಹೆಸರುಗಳೇ ಇರೋದರಿಂದ ಈ 10ನೇ ಅಧ್ಯಾಯದಲ್ಲಿ ಅದರಿಂದ ಏನು ಕಲಿಬೋದು ಅಂತೇಳಿ 2-3 ವಿಷಯಗಳನ್ನು ನಾವು ಕಲಿಬೋದು. ಒಂದು, ಇದು ಚರಿತ್ರಾಪೂರ್ವಕವಾದಂಥ ಘಟನೆ. ಬೈಬಲ್ ಇಟ್ಸ್ ಅನ್ ಹಿಸ್ಟಾರಿಕಲ್ ಬುಕ್. ಏನು ಕಟ್ಟುಕತೆ ಅಲ್ಲ ಇದು, ಎಲ್ಲೋ ಮೂಲೆಯಲ್ಲಿ ಮರೆಯಾಗಿ ನಡೆದಂಥ ಘಟನೆ ಅಲ್ಲ. ಚರಿತ್ರೆ, ಹಿಸ್ಟ್ರಿ, ಬೈಬಲ್ ಹಿಸ್ಟ್ರಿ. ಇದು ಹೌದು ಆತ್ಮಿಕ ಪುಸ್ತಕ, ಅದೇ ಸಂದರ್ಭದಲ್ಲಿ ಇದು ಚರಿತ್ರೆಯ ಪುಸ್ತಕವು ಕೂಡ ಆಗಿದೆ ಎಂಬುದನ್ನು ನಾವು ತಿಳ್ಕೊಳ್ತಕ್ಕದ್ದು. 10ನೇ ಅಧ್ಯಾಯ 1ನೇ ವಚನ, ನೋಹನು. ನೋಹ ಅಂದರೆ
ರೆಸ್ಟ್ ಎಂದ ಅರ್ಥ, ವಿಶ್ರಾಂತಿ, ಉಪಶಮನ ಎಂಬುದಾಗಿ ಅರ್ಥ. ಇನ್ನೊಂದು ಅರ್ಥ ಕ್ರಾಂತಿ ಅಂತ ಕೂಡ ಆಗುತ್ತೆ. ಆದರೆ ಶಾಂತಿ ಅನ್ನುವಂಥದ್ದು ಸೂಕ್ತವಾದದ್ದು, ಪ್ರಶಾಂತವಾದದ್ದು ಎಂಬುದಾಗಿ ಅರ್ಥ ಈ ನೋಹನ ಪದದ ಹೆಸರಿನ ಅರ್ಥ. ಮೌನ ಅಥವಾ ಪ್ರಶಾಂತ ಎಂಬುದಾಗಿ ನೋಡುವಾಗ ನನಗೊಂದು ವಾಕ್ಯ ನೆನಪು ಬರ್ತದೆ. ಅದೇನಂತ ಹೇಳಿದ್ರೆ, 1 ಪೇತ್ರ 3ನೇ ಅಧ್ಯಾಯದ 4ನೇ ವಚನದಲ್ಲಿ ಈ ಶಾಂತವಾದದ್ದು, ನೋಹ ಅಂದರೆ ಶಾಂತ, ವಿಶ್ರಾಂತ, ಪ್ರಶಾಂತ ಎಂಬಂಥ ಅರ್ಥವನ್ನು ಕೊಡುವಂಥದ್ದು. ಈ ಶಾಂತ ಮನಸ್ಸು, ದಯವಿಟ್ಟು ಕೇಳ್ರಿ, ದಯವಿಟ್ಟು ಲಕ್ಷ್ಯ ಕೊಡ್ರಿ, ಗಮನಿಸ್ರಿ. ಈ ಪ್ರಶಾಂತವಾದಂಥ ಮನಸ್ಸು ದೇವರ ದೃಷ್ಟಿಯಲ್ಲಿ ನಿತ್ಯವಾದದ್ದು, ಶಾಶ್ವತವಾದದ್ದು ಮತ್ತು ದೇವರ ದೃಷ್ಟಿಯಲ್ಲಿ ಅಮೂಲ್ಯವಾದದ್ದು ಆಗಿದೆ. ನೋಹನ ಮನಸ್ಸು ಅಥವಾ ಪ್ರಶಾಂತ ಮನಸ್ಸು, ಸಾತ್ವಿಕವಾದಂಥ ಮನಸ್ಸು. ಇದರ ವಿಷಯದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೂಡ ಮತ್ತಾಯನ ಸುವಾರ್ತೆ 11ನೇ ಅಧ್ಯಾಯದಲ್ಲಿ, ನಾನು ಸಾತ್ವಿಕನು ದೀನ ಮನಸ್ಸುಳ್ಳವನು ಆಗಿರುವುದರಿಂದ ನನ್ನಿಂದ ಕಲಿಯಿರಿ, ಮತ್ತೆ 11:29. ಆದ ಕಾರಣ ಈ ಶಾಂತ ಮನಸ್ಸು ದೇವರ ದೃಷ್ಟಿಯಲ್ಲಿ ಬಹು ಗ್ರೇಟ್ ಪ್ರೈಸ್, ಅಮೂಲ್ಯವಾದದ್ದು. ನೋಹ ಅಂತ ಹೇಳಿದ್ರೆ ಪ್ರಶಾಂತ, ವಿಶ್ರಾಂತಿ, ಶಾಂತ ಎಂಬುದಾಗಿ. ಮತ್ತು ನೋಹನಿಗೆ 3 ಮಕ್ಕಳಿದ್ರು. ಮೊದಲನೆಯವನು ಶೇಮನು. ಶೇಮನು ಅಂತ ಹೇಳಿದ್ರೆ ಹೆಸರು ಅಂತ ಹೇಳ್ಬಿಟ್ಟು, ಶೇಮನು ಅಂದರೆ ಹೆಸರು, ನಾಮ, ಸ್ಥಾನ, ಅಧಿಕಾರ, ಸ್ಥಿತಿ, ಪೊಸಿಷನ್ ಎಂಬುದಾಗಿ ಈ ಶೇಮನು ಎಂಬ ಹೆಸರಿನ ಅರ್ಥ. ಈ ಪದದ ಅರ್ಥ ಹೆಸರು, ನಾಮ, ಅಧಿಕಾರ ಅಂತ ಹೇಳ್ಬಿಟ್ಟು. ಈ ಒಂದು ಪದ 17 ಸಾರಿ ಬರ್ತದೆ. ನೋಹ ಎಂಬ ಪದ 46 ಸಾರಿ ಬರ್ತದೆ. ನೋಹನ ಬಗ್ಗೆ 46 ಸಾರಿ ಆದಿಕಾಂಡದಲ್ಲಿ, ಬೇರೆ ಹಳೆ ಒಡಂಬಡಿಕೆ ಪುಸ್ತಕದಲ್ಲಿ, ಮತ್ತು ಅದೇ ಸಂದರ್ಭದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 24ರಲ್ಲಿ, ಪೇತ್ರನು ಬರೆದ ಪತ್ರಿಕೆಯಲ್ಲಿ ಕೂಡ ನೋಹನ ಬಗ್ಗೆ 2ನೇ ಪೇತ್ರ 2ನೇ ಅಧ್ಯಾಯ 4-5 ವಚನಗಳಲ್ಲಿ ನೋಹನ ಬಗ್ಗೆ ಅವನು ಸುನೀತಿಯನ್ನು ಅಥವಾ ನೀತಿಯ ಪ್ರಸಂಗಿ ಎಂಬುದಾಗಿ 8 ಜನರು ಅವರಿದ್ರು ಅನ್ನುವಂಥದ್ದನ್ನು 1ನೇ ಪೇತ್ರ 3:20ರಲ್ಲಿ ನಾವು ನೋಡ್ತೇವೆ ರೀ, 20-21ರಲ್ಲಿ. ಸರಿ, ಶೇಮನ ಅಂತ ಹೇಳಿದ್ರೆ ಹೆಸರಂತ ಅರ್ಥ. ಮತ್ತು 2ನೇ ಮಗ, ನೋಹನ 2ನೇ ಮಗನ ಹೆಸರು ಆದಿಕಾಂಡ 10:1ರಲ್ಲಿ ಹಾಮನು. ಹಾಮ್ ಅಂತ ಹೇಳಿದ್ರೆ ಬಿಸಿ ಎಂದು ಅರ್ಥ. ಈ ಬಿಸಿ ಮನುಷ್ಯನಾಗಿರೋದ್ರಿಂದ ಆತನಿಗೆ ಬಿಸಿಯಾದಂಥ ಶಾಪ ಸಿಕ್ತು, ಅಥವಾ ಪ್ರಥಮವಾಗಿ ಶಾಪ ಸಿಕ್ತು ಎಂಬುದಾಗಿ ಈ ಬಿಸಿ ಮನುಷ್ಯನ ವಿಷಯವಾಗಿ ನಾವು ನೋಡ್ತೇವೆ. ಬಿಸಿ ಅಂತ ಹೇಳಿದ್ರೆ ಕಾವು. 16 ಸಾರಿ ಹಾಮನು ಎಂಬ ಪದ ಬೈಬಲ್ನಲ್ಲಿ ಬರುತ್ತೆ. 3ನೇ ಮಗನ ಹೆಸರು, ಮೊದಲನೇವನು ಶೇಮನು, 2ನೇವನು ಹಾಮನು, 3ನೇವನು ಯಫೆತ್. ಈ ಯಫೆತನ ಬಗ್ಗೆ ನಾವು ನೋಡುವಾಗ, ಯಫೆತ್ ಎಂಬ ಹೆಸರಿನ ಅರ್ಥ ವಿಸ್ತಾರ, ಎಕ್ಸ್ಪ್ಯಾನ್ಷನ್ ಅಥವಾ ಎಕ್ಸ್ಟೆನ್ಷನ್. ಯಾವುದೋ ಒಂದು ಕಾಲನಿ ಇರ್ತದೆ, ಯಾವುದೋ ಒಂದು ಬೀದಿ ಇರ್ತದೆ, ಯಾವುದೋ ಒಂದು ನಗರ ಇರ್ತದೆ. ಆ ನಗರ ಆದ ನಂತರನೂ ಸ್ವಲ್ಪ ಮನೆಗಳು ಕಟ್ತಾ ಇರ್ತಾರೆ. ಅದು ಎಕ್ಸ್ಟೆನ್ಷನ್, ಅದರ ಬಡಾವಣೆ, ವಿಸ್ತರಣೆ ಎಂಬುದಾಗಿ ಹೇಳ್ತೀವಲ್ಲ. ಜಫೆತ್ ಅಥವಾ ಇಂಗ್ಲೀಷ್ನಲ್ಲಿ ಜಫೆತ್ ಅಂತ ಹೇಳ್ಬಿಟ್ಟು, ಕನ್ನಡದಲ್ಲಿ ಅವನ ಹೆಸರಿನ ಅರ್ಥ. 11 ಸಾರಿ ಬೈಬಲ್ನಲ್ಲಿ ಇವನ ಈ ಒಂದು ಹೆಸರು ಬರ್ತದೆ. ಸರಿ, ಮುಂದೆ ನಾವು ನೋಡುವಾಗ ಬರೀ ಹೆಸರುಗಳು ನೋಡ್ತೇವೆ. ಮುಖ್ಯವಾಗಿ ಹಾಮನ ಸಂತಾನದವರ ಹೆಸರು ಮತ್ತು ಶೇಮನ ಸಂತಾನದವರ ಹೆಸರು ಮತ್ತು ಯಫೇತನ ಸಂತಾನದ ಹೆಸರು ಈ
ಈ ಒಂದು ಭಾಗದಲ್ಲಿ ನಾವು ನೋಡ್ಕೊಳ್ತಿದ್ದೇವೆ. ಮತ್ತು ಅವರಿಂದ ಯಾವ್ಯಾವ ಕುಲ ಹುಟ್ಟಿದ್ರು ನೆನಪಿರಲಿ. ಇದು ಏನಂದರೆ, ನಾವು ಹೊಸ ಲೋಕದ ಮನುಷ್ಯನನ್ನು ನೋಡ್ತೀವಿ. ಹೊಸ ಲೋಕದ ಪ್ರಥಮ ಮನುಷ್ಯನು ಯಾರು? ನೋವ. ಯಾವ ರೀತಿಯಾಗಿ ಹಳೆ ಲೋಕದ ಪ್ರಥಮ ಮನುಷ್ಯನು ಆದಾಮನಾಗಿದ್ದನು, ಹೊಸ ಲೋಕದ ಹೊಸ ಮನುಷ್ಯನು, ಪ್ರಥಮ ಮನುಷ್ಯನು ನೋಹನು. ಈ ಹೊಸ ಲೋಕದ ಹೊಸ ಮನುಷ್ಯನಂತ ನೋಹನಿಗೆ 3 ಜನ ಮಕ್ಕಳಿದ್ದರು, ಶೇಮ್, ಹಾಮ್ ಮತ್ತು ಯಫೆತ್. ಇವರ ಮೂಲಕವಾಗಿ ಎಲ್ಲ ದೇಶಗಳು, ಲೋಕದಲ್ಲಿ ಇದ್ದಂಥ ಎಲ್ಲ ದೇಶದವರು ಈ ಮೂಲಕವಾಗಿ ಬಂದಂಥವ್ರು. ಈಗಿರುವಂಥ ಪ್ರಸ್ತುತ ಲೋಕ ಇವರಿಂದ ಬಂದಂಥದ್ದು. ಒಂದು ಎಕ್ಸಾಂಪಲ್ ಆಗಿ, ಉದಾಹರಣೆಯಾಗಿ ಹೇಳಬೇಕಾದ್ರೆ, 10ನೇ ಅಧ್ಯಾಯ 6ನೇ ವಚನದಲ್ಲಿ ಹಾಮನ ಸಂತಾನದವರು ಯಾರೆಂದರೆ ಕೂಶ್. ಕೂಶ್ ಅಂದರೆ ಈಗಿನ ಕಾಲದ ಎಥಿಯೋಪಿಯಾದವರು. ಅಥವಾ ಯಫೆತನ ಸಂತಾನದವರು ಆರ್ಡರ್ ಆಗಿ ಶೇಮನ ಬಗ್ಗೆ ಮೊದಲು ಹೇಳಬೇಕಾಗಿತ್ತು, ಯಾಕಂದರೆ ಮೊದಲನೇವನು ಅವನ ಅಣ್ಣ, ಎರಡನೇವನು ಬಂದು ಹಾಮನ, ಎರಡನೇದಾಗಿ ಅವನ ಬಗ್ಗೆ ಹೇಳಬೇಕಾಗಿತ್ತು, ಮೂರನೇದು ಯಫೆತನ ತಮ್ಮನ ಬಗ್ಗೆ ಹೇಳಬೇಕಾಯ್ತು. ಆದರೆ ಈ ಲಿಸ್ಟ್ ಕೊಡುವಾಗ ಒಂದು ಗಮನಿಸಬೇಕು, ಅದೇನಂತ ಹೇಳಿದ್ರೆ, ಯಫೆತನು ಅಂದರೆ ಈ ವಿಸ್ತಾರ ಎಂಬ ಹೆಸರನ್ನು ಹೊಂದಿದ್ದವನ ಕೊನೆಯವನ ಹೆಸರು ಫಸ್ಟ್ ಬಂದುಬಿಟ್ಟಿದೆ. ಮೊದಲು ಅವನ ಹೆಸರು ಬಂದಿದೆ, ಆನಂತರ ಹಾಮನ ಹೆಸರು ಬಂದಿದೆ, ಅದಾದ ನಂತರ ಶೇಮನ ಬಗ್ಗೆ ಅಣ್ಣಂದು ಲಾಸ್ಟ್ ಬರ್ತೈತೆ ಲಿಸ್ಟ್ನಲ್ಲಿ ಈ 10ನೇ ಅಧ್ಯಾಯದಲ್ಲಿ. ಆದ ಕಾರಣ ಬಹುಶಃ ಅದನ್ನು ನಾವು ಗುರುತಿಸ್ತಕ್ಕದ್ದು. ಸರಿ, ಇನ್ನೂ ಹಾಗೆ ನೀವು ಹೋಗ್ತಾ ಇದ್ದಾಗ ಒಬ್ಬ ವ್ಯಕ್ತಿಯ ಬಗ್ಗೆ ಹೈಲೈಟ್ ಮಾಡಲಾಗಿದೆ. ಕೂಷನು 8ನೇ ವಚನ, ಆದಿಕಾಂಡ 10. ನೆನಪಿರಲಿ, ನಾವು ಒಂದೊಂದು ಅಧ್ಯಾಯಗಳನ್ನು ಆದಿಕಾಂಡದಿಂದ ಅಧ್ಯಯನ ಮಾಡಿಕೊಳ್ತಿದ್ದೇವೆ. ಈಗ ಆದಿಕಾಂಡ 10ನೇ ಅಧ್ಯಾಯದಲ್ಲಿರೋದರಿಂದ 8ನೇ ವಚನ ಈ ರೀತಿಯಾಗಿದೆ. ಕೂಷನು ನಿಮ್ರೋದನನ್ನು ಪಡೆದನು. ಈ ನಿಮ್ರೋದನು ಪರಾಕ್ರಮದಿಂದ ಮೊದಲನೆಯ ಭೂರಾಜನಾದನು. ಫಸ್ಟ್ ಕಿಂಗ್, ಮೊದಲನೆಯ ಭೂರಾಜನು. ಭೂಮಿಯಲ್ಲಿ ಮೊದಲನೇ ರಾಜ ಯಾರಂದರೆ ನಿಮ್ರೋದನು. ಅದು ಪರಾಕ್ರಮದಿಂದ, ಪರಾಕ್ರಮಶಾಲಿ, ಅವನು ಮೈಟಿ ಆಗಿದ್ದನು. ಅವನು ಕಿಂಗು ಆಗಿದ್ದ, ಫಸ್ಟ್ ಕಿಂಗ್ ಆಗಿದ್ದ, ಮೊದಲನೇ ರಾಜನಾಗಿದ್ದ. ಮತ್ತು ಅದೇ ಸಂದರ್ಭದಲ್ಲಿ ಅವನು ಸಾಹಸಿ ಅಲ್ಲ, ಅತೀ ಸಾಹಸಿಯಾದ ಬೇಟೆಗಾರನು. ಕಿಂಗ್, ಹಂಟರ್, ಎರಡೂ ಕೂಡ 2 in 1 ಆಗಿದ್ದ. ಬೇಟೆನೂ ಹೋಗ್ತಿದ್ದ, ರಾಜನೂ ಆಗಿದ್ದ. ಯಾಕಂದರೆ ಆಗಿನ ಕಾಲದಲ್ಲಿ ಸಾಮಾನ್ಯವಾಗಿ ರಾಜರು ಬೇಟೆಗೆ ಹೋಗ್ತಿದ್ರು. ಇವನು ಕೂಡ ಪ್ರಥಮ ರಾಜನಾಗಿದ್ದಾನೆ. ಕೆಲವು ಸಾರಿ ಈ ರೀತಿಯಾಗಿ ನಾವು ಬರೇ ಹೆಸರುಗಳಿರತಕ್ಕಂಥ ಜನಾಂಗಗಳ ಪಟ್ಟಿ ಇರುವುದರಿಂದ, ಲಿಸ್ಟ್ ಇರುವುದರಿಂದ ನಾವೇನು ಮಾಡ್ತೀವಿ, ಯಾಕೆ ಓದಬೇಕು ಇದನ್ನು ಎಂಬುದಾಗಿ ನಾವು ಸ್ಕಿಪ್ ಮಾಡಿಬಿಡ್ತೀವ್ರಿ. ಆ ರೀತಿಯಾಗಿ ಸ್ಕಿಪ್ ಮಾಡುವಾಗ ಏನಾದರೂ ಒಂದು ವಿಷಯ, ಉದಾಹರಣೆಗೆ ಕೂಶ್ ಅಂದರೆ ಎಥಿಯೋಪಿಯಾ ದೇಶ ಇವಾಗಿದೆಯಲ್ಲ, ಆ ದೇಶದ ಮೂಲ ಪಿತ್ರನು ಅವನು ಏನು ಮಾಡ್ತಾನೆ, ನಿಮ್ರೋದನ್ ಪಡಿತಾನೆ. ನಿಮ್ರೋದನೇ ಪ್ರಥಮ ಲೋಕ, ದೇವ್ರ ಚಿತ್ತ. ನಾವೆಲ್ಲರೂ ಅವನಷ್ಟೇ ಪ್ರಥಮ ಲೋಕದ ಮೊದಲನೇ ರಾಜನು. ಆದರೆ ನಾವೆಲ್ಲರೂ ರಾಜರಾಗಿ, ರಾಣಿಗಳಾಗಿ ಇರಬೇಕೆಂಬುದು ದೇವರ ಚಿತ್ತ. ಈ ಕುರಿತು ಪೇತ್ರನು ತನ್ನ ಪತ್ರಿಕೆಯಲ್ಲಿ ಭಾಳ ಚೆನ್ನಾಗಿ ಬರೆದಿದ್ದಾನೆ, ನಾವು ರಾಜವಂಶಸ್ಥರು ಎಂಬುದಾಗಿ. ಒಂದು ಸರಿ ಚಿಂತಾಮಣಿಗೆ ನಾನು ಹೋಗಿದ್ದಾಗ ಅಲ್ಲಿ ಶತಾನಂದಯ್ಯ ಅವರು ನನಗೆ ಬೈಬಲ್ನಿಂದ ಏನಾದರೂ ಒಂದು ವಾಕ್ಯ ಓದಬೇಕೆಂಬುದಾಗಿ ಹೇಳಿದಾಗ, ನಾನು ಮೊದಲನೇ ಪೇತ್ರದಿಂದ ಓದಿದಾಗ ಅದನ್ನು ಅವರು ಎಕ್ಸ್ಪ್ಲೇನ್ ಮಾಡಿದರು.
ರಾಜವಂಶಸ್ಥರು ನಾವು, ಯಾಜಕರು ಅಂತ ಹೇಳ್ಬಿಟ್ಟು. ಸರಿ, ಈಗ ಬಾಬೆಲ್ ಬಗ್ಗೆ ಕೂಡ ಇದೆ. ಮತ್ತು ಆ ವಿಷಯದಲ್ಲಿ ನಾವು ನೋಡುವಾಗ ನನಗೆ ಮೊದಲನೇ ಪೂರ್ವಕಾಲ 4ನೇ ಅಧ್ಯಾಯ ಬರ್ತೈತೆ. ಅಲ್ಲಿ ಕೂಡ ಹೆಸರುಗಳು ಇದೆ. ಇದ್ದಕ್ಕಿದ್ದಂತೆ ನಡುವೆ ಯಾಬೇಜ್ ಎಂಬಂಥ ಒಬ್ಬ ಮನುಷ್ಯನ ಬಗ್ಗೆ ಇದೆ. ಅವನ ವಿಷಯವಾಗಿ ಹೇಳುವಾಗ ಅವನು ಯಾಬೇಜ್ ಅಂದರೆ ದುಃಖದಿಂದ ಹೆತ್ತದ್ದರಿಂದ ಅವನ ತಾಯಿ ಯಾಬೇಜ್ ಅಂತ ಹೆಸರಿಟ್ಟರು, ವೇದನೆ ಅಂತ ಹೆಸರಿಟ್ಟಳು, ದುಃಖ ಅಂತ ಹೆಸರಿಟ್ಟಿದ್ದಳು. ಆ ಮನುಷ್ಯನು ಒಂದು ಚಿಕ್ಕ ಪ್ರೇಯರ್ ಮಾಡ್ತಾನೆ ದೇವರಿಗೆ. ಆ ಚಿಕ್ಕ ಪ್ರೇಯರ್ ಮಾಡಿದಾಗ ದೇವರು ಆ ಪ್ರಾರ್ಥನೆಗೆ ಉತ್ತರ ಕೊಟ್ಟನು ಎಂಬುದಾಗಿ ಹೇಳಲಾಗಿದೆ. ಆ ರೀತಿಯಾಗಿ ಕೆಲವು ಸಾರಿ ಈ ಲಿಸ್ಟ್ಗಳನ್ನು ನಾವು ನೋಡಿಕೊಂಡು ಸ್ಕಿಪ್ ಆಗೋದರಿಂದ ಕೆಲವು ವಿಷಯಗಳು ದೇವರು ಮಾತನಾಡಲಿಕ್ಕೆ ಬಯಸುವಂಥದ್ದು ನಾವು ಕಳ್ಕೊಳ್ಳಿಕ್ಕೆ ಸಾಧ್ಯ. ಯೆಫೆತರ ಸಂತಾನದವರ ಬಗ್ಗೆ ಒಂದು ಲಿಸ್ಟು ಆದಿಕಾಂಡ 10ನೇ ಅಧ್ಯಾಯದಿಂದ 5ನೇ ವಚನದವರೆಗೆ ಯೆಫೆತರ ಒಂದು ಸಂತಾನದ ಲಿಸ್ಟು, ಯಾವ ರೀತಿಯಾಗಿ ಅವ್ರ ಮೂಲಕವಾಗಿ ಯಾವ್ಯಾವ ದೇಶದವರು ಬಂದರು ಎಂಬುದಾಗಿ. ಅದರಲ್ಲಿ ಎಲಿಷನ ಹೆಸರು ಕೂಡ ಇದೆ. ಹಾಗಾದರೆ ಯೆಫೆತನ ಸಂತಾನದಿಂದ ಪ್ರವಾದಿ ಎಲಿಷನು ಇದ್ದನು ಎಂಬಂಥ ಮಾತು 4ನೇ ವಚನದಲ್ಲಿ ನಾವು ನೋಡ್ತೇವೆ. ಮತ್ತು 6ನೇ ವಚನದಿಂದ, ಆದಿಕಾಂಡ 10 6ನೇ ವಚನದಿಂದ ನಾವು 21ನೇ ವಚನದವರೆಗೆ ನೋಡುವಾಗ ಹಾಮನ ಸಂತಾನದವರು ಯಾರ್ಯಾರು ಎಂಬುದಾಗಿ ಒಂದು ಲಿಸ್ಟ್ ಬರ್ತಿದೆ. ಅದರಲ್ಲಿ ಬಂದಾತನೇ ನಿಮ್ರೋದನು, ಅದರಲ್ಲಿ ಬಂದಂಥ ಊರು ಶಿನಾರ್ ಮತ್ತು ಬಾಬೇಲ್ ಅಂದರೆ ಗಲಿಬಿಲಿ ಕೂಡ ಶಾಪಕ್ಕೆ ಸಂಬಂಧಪಟ್ಟದ್ದೇ. ಆದ ಕಾರಣ ಶಾಪ ಹೊಂದಿದಂಥ ಈ ಹಾಮನಿಂದ ಬಾಬೇಲ್ ಬಂತು. ಮತ್ತು ಅಶ್ಶೂರ್ ಕೂಡ 11ನೇ ವಚನದಲ್ಲಿ ಆ ದೇಶದಿಂದ ಹೊರಟು ಅಶ್ಶೂರ್ ದೇಶ ಕೂಡ ಬಂದು ನಿನವೆ ಅವರು ಭಾಳ ಕಿರುಕುಳ ಕೊಟ್ಟರು. ಯಾರಿಗೆ? ಇಸ್ರಾಯೇಲ್ರಿಗೆ. ಅವರಿಂದ ಬಹಳಷ್ಟು ಶಾಪ ಹೊಂದಬೇಕಾಗಿತ್ತು. ಅವರು ಫಿಲಿಸ್ಟಿಯರು ಕೂಡ 14ನೇ ವಚನ, ಫಿಲಿಸ್ಟಿಯರು ಇವರೆಲ್ಲ ಹೆಚ್ಚಾಗಿ ಇಸ್ರಾಯೇಲ್ರಿಗೆ ವೈರಿಗಳಾಗಿದ್ದರು. ನೋಡ್ರಿ, ಒಬ್ಬ ವ್ಯಕ್ತಿ ಶಾಪಗ್ರಸ್ತನಾದರೆ ಅವನ ತಲತಲಾಂತರವಾಗಿ ಅನೇಕ ಜನರು ವೈರಿಗಳು ದೇವ ಜನರನ್ನು ಎದುರಿಸುವಂಥವ್ರು ಬರ್ತಾರೆ ಅನ್ನುವಂಥದ್ದು ನಾವು ನೋಡ್ತೇವೆ. ಇದನ್ನೊಂದು ಡಾಕ್ಟ್ರಿನಾಗಿ ನಾನು ಹೇಳದೆ, ಅಂದರೆ ಬೋಧನೆಯಾಗಿ ಹೇಳದೆ, ಇದನ್ನೊಂದು ಚರಿತ್ರೆಯಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕೊನೆಯದಾಗಿ 21ನೇ ವಚನದಲ್ಲಿ ಹೈಲೈಟ್, ಅವ್ರಿವ್ರ ಬಗ್ಗೆ ಮಾತಾಡಿಬಿಟ್ಟು ಬೇರೆಯವ್ರ ಬಗ್ಗೆ ಮಾತಾಡಿಬಿಟ್ಟು ಈಗ ಫೋಕಸ್ ಯಾರ ಮೇಲೆ ಇದೆ ಅಂದರೆ ಇಬ್ರಿಯರಿಗೆಲ್ಲ ಮೂಲ ಪುರುಷನು. ಯಾಕಂದರೆ ಫೋಕಸ್ ಬಂದು ಈಗ ಲೋಕದಲ್ಲಿ ಎಷ್ಟೊಂದು ದೇಶ ಇದೆ, ಆ ದೇಶದಲ್ಲಿ ಫೋಕಸ್ ಕೇಂದ್ರವಾದಂಥದ್ದು ಇಸ್ರಾಯೇಲ್, ಲೋಕ ಮಧ್ಯದಲ್ಲಿರುವಂಥದ್ದು. ಯಾಕಂದ್ರೆ ದೇವರು ಅಲ್ಲಿಂದನೇ ಪ್ರಾರಂಭಿಸಿದ್ದು ಮತ್ತು ಅಲ್ಲಿಂದನೇ ರಕ್ಷಕನನ್ನು ಕಳಿಸ್ಕೊಟ್ಟಿದ್ದು. ಆದ ಕಾರಣ ಕೊನೆಯದಾಗಿ 10ನೇ ಅಧ್ಯಾಯದಲ್ಲಿ ಇಬ್ರಿಯರೆಲ್ಲರಿಗೂ ಮೂಲ ಪುರುಷನು ಯೆಫೆತನ ಅಣ್ಣನೂ ಆಗಿದ್ದ ಶೇಮನ ಕುರಿತಾದಂಥ ಸಂತತಿ, ಅವನ ಸಂತತಿಯವರು 22ನೇ ವಚನದಿಂದ ಮತ್ತು 31ನೇ ವಚನದವರೆಗೆ ಈ ಇಬ್ರಿಯರ ಕುರಿತಾದಂಥ ಒಂದು ಸಂತತಿಯ ಪಟ್ಟಿ ಇರುವಂಥದ್ದನ್ನು ನಾವು ನೋಡ್ತೀವಿ. ಮತ್ತು ಈ ಪಟ್ಟಿಗಳಲ್ಲಿ ಅವರ ಕುಲ, ಭಾಷಾ, ಜನಾಂಗಗಳ ಪ್ರಕಾರವಾಗಿ ಇದ್ದಿತು ಎಂಬುದನ್ನು ಆ ದೇವರಾತ್ಮನು 10ನೇ ಅಧ್ಯಾಯದಲ್ಲಿ ನಮಗೆ ತಿಳಿಸಿಕೊಡುವ ಆತನಾಗಿದ್ದನು. ನೋಹನ ಮಕ್ಕಳಿಂದ ಅಂದರೆ ಹೊಸ ಲೋಕದ ವ್ಯಕ್ತಿಗಳು 3, ಶೇಮ್, ಹಾಮ್ ಮತ್ತು ಹೆಫೆತ್. ಇವರ ಮೂಲಕವಾಗಿ ಪ್ರಸ್ತುತ ಈ ಲೋಕವು ಇರುವಂಥದ್ದಾಗಿದೆ. ಇದನ್ನು 2 ಭಾಗವಾಗಿ ಮಾಡಬಹುದು. ಯಹೂದಿಗಳು, ಅನ್ಯ ಜನರು. ಯಹೂದಿಗಳು ಬಂದಂಥದ್ದು ಇಬ್ರಿಯರು 21ನೇ ವಚನದಿಂದ, ಅಂದರೆ ಯೆಫೆತನ ಮುಖಾಂತರವಾಗಿ ಅಲ್ಲ, ಶೇಮನ ಮುಖಾಂತರವಾಗಿ ಬಂದಂಥ ಯಹೂದಿಗಳು ಮತ್ತು ಯೆಫೆತ್ ಮತ್ತು ಹಾಮನ ಮುಖಾಂತರವಾಗಿ ಬಂದಂಥ
ಉಳಿದಂಥವರು ಎಂಬುದಾಗಿ ವಿಂಗಡಿಸ್ಬೋದು. ನಿಜಕ್ಕೂ 3 ಗುಂಪಿನವರು ಇದ್ದಾರೆ ಅಂತ ಹೇಳ್ಬೋದು. 1 ಕೊರಿಂಥ 10 ಪ್ರಕಾರವಾಗಿ ಇಸ್ರಾಯೇಲ್ರು, ಅನ್ಯಜನರು ಮತ್ತು ದೇವರ ಸಭೆ ಅಂತ ಹೇಳ್ಬಿಟ್ಟು 11ನೇ ಅಧ್ಯಾಯವನ್ನು ನಾವು ನೋಡಿಕೊಳ್ಳುವಾಗ ಇನ್ನೂ ಹೆಚ್ಚಾಗಿ ನಾವು ತಿಳ್ಕೊಳ್ತೇವೆ. 10ನೇ ಅಧ್ಯಾಯದಲ್ಲಿ ಈ ಚರಿತ್ರೆಯನ್ನು ನಾವು ನೋಡಿಕೊಂಡಿದ್ದೀವಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 10. Now these are the generations of the sons of Noah, Shem, Ham, and Japheth, and unto them were sons born after the flood. The sons of Japheth, Gomer, and Magog, and Madai, and Javan, and Tubal, and Meshach, and Tyrus. And the sons of Gomer, Ashkenaz, Riphath, and Togarmah. And the sons of Javan, Elisha, and Tarshish, Kittim, and Dodanim. By these were the isles of the Gentiles divided in their lands, every one after his tongue, after their families in their nations. And the sons of Ham, Cush, and Mizraim, and Phut, and Canaan. And the sons of Cush, Seba, and Havilah, Sabta, and Raamah, and Sabteka. And the sons of Raamah, Sheba, and Dedan. And Cush begat Nimrod. He began to be a mighty one in the earth. He was a mighty hunter before the Lord, wherefore it is said, even as Nimrod the mighty hunter before the Lord. And the beginning of his kingdom was Babel, and Erech, and Achad, and Calneh, in the land of Shinar. Out of that land went forth Ashur, and builded Nineveh, and the city of Rehoboth, and Calah. And Resen between Nineveh and Calah, the same is a great city. And Mizraim begat Ludim, and Anamim, and Lahabim, and Naphtuhim, and Pathrusim, and Casluhim, out of whom came Philistim, and Caphtorim. And Canaan begat Sidon his firstborn, and Heth, and the Jebusite, and the Amorite, and the Girgashite, and the Hivite, and the Archite, and the Sinite, and the Arvadite, and the Zemarite, and the Hamathite. And afterward were the families of the Canaanites spread abroad. And the border of the Canaanites was from Sidon, as thou comest to Gerar, unto Gaza, as thou goest unto Sodom, and Gomorrah, and Admah, and Zeboim, even unto Lasha. These are the sons of Ham, after their families, after their tongues, in their countries, and in their nations. Unto Shem also, the father of all the children of Eber, the brother of Japheth the elder, even to him were children born. The children of Shem, Elam, and Ashur, and Arphaxad, and Lud, and Aram. And the children of Aram, Uz, and Hul, and Gether, and Mash. And Arphaxad begat Salah, and Salah begat Eber. And unto Eber were born 2 sons. The name of one was Peleg, for in his days was the earth divided. And his brother's name was Joktan. And Joktan begat Almadad, and Seleph, and Hazamaveth, and Jerah, and Hadoram, and Uzal, and Dikla, and Obal, and Abimael, and Sheba, and Ophir, and Havilah, and Jobab. And these were the sons of Joktan. And their dwelling was from Mishah, as thou goest unto Sephar, a mount of the east. These are the sons of Shem, after their families, after their tongues, in their lands, after their nations. These are the families of the sons of Noah, after their generations, in their nations, and by these were the nations divided in the earth after the flood. ಈ ದಿನ ನಮ್ಮ ಮಧ್ಯದಲ್ಲಿ ವಾಕ್ಯವನ್ನು ಹಂಚಿಕೊಂಡ ಸಹೋದರ ಇಡಿ ಚೆಲ್ಲಾದುರೈ ಇವರಿಗೆ ಭಿಕ್ಷೆ ಮೀಡಿಯಾ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ವೀಕ್ಷಕರೇ, ಈ ಕಾರ್ಯಕ್ರಮವು ನಿಮಗೆಲ್ಲರಿಗೂ ಉಪಯುಕ್ತವಾಗಿದೆ ಎಂದು ನಾವು ತಿಳಿದುಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮಲ್ಲಿ ಏನಾದರೂ ಅಭಿಪ್ರಾಯ, ಸಲಹೆಗಳಿದ್ದರೆ ನಮ್ಮೊಡನೆ ಹಂಚಿಕೊಳ್ಳಿ. ನಾಳೆ ಇದೇ ಸಮಯದಲ್ಲಿ ಇನ್ನೊಂದು ಅಧ್ಯಾಯವನ್ನು ಓದುವ, ನೋಡುವ ಹಾಗೂ ತಿಳಿದುಕೊಳ್ಳುವ.